performance and riding quality. Obviously Innova is known for its performance, long term engine. ನಿಮ್ಗೆ 5 ಲಕ್ಷ ಕಿಲೋಮೀಟ್ರ್ ಆದಮೇಲೂ ಅಷ್ಟೇ ಪರ್ಫಾರ್ಮೆನ್ಸ್ ಆಗಿರ್ಬೋದು ಏನು ಡಿಕ್ರೀಸ್ ಆಗಲ್ಲ, ಸಿಕ್ಕಾಬಡೆ ಚೆನ್ನಾಗಿದೆ. ಆ್ಯಂಡ್ XUV700 ಕೂಡ ಏನು ಕಮ್ಮಿ ಇಲ್ಲ, ಅದ್ರ ತಕ್ಕಂಗೆ ಮಾಡಿದ್ದಾರೆ. ಲೈಕ್ ಮಹೀಂದ್ರ ಇಂಜಿನ್ಸ್ ಈಸ್ ಆಲ್ಸೋ ಟೂ ಗುಡ್. ಎಕ್ಸಾಂಪಲ್ ಬೊಲೆರೋ ಆಗಿರ್ಬೋದು, ಸ್ಕಾರ್ಪಿಯೋ ಆಗಿರ್ಬೋದು, ಥಾರ್ ಆಗಿರ್ಬೋದು, ಅವಾಗಿಂದನೂ ಇದೆ. ಆ್ಯಂಡ್ ಕಂಪೇರಿಟಿವ್ಲಿ ಮೇ ಬಿ ಎಲ್ಲೋ ಸ್ವಲ್ಪ ಕಮ್ಮಿ ಇರ್ಬೋದೇನೋ ಟೊಯೋಟೋ ಕಂಪೇರ್ ಮಾಡಿದ್ರೆ. ಟೊಯೋಟೋ ಇಂಜಿನ್ ಯಾರು ಕೇಳಿದ್ರು ಹೇಳ್ತಾರೆ, ಅಷ್ಟು ಫೇಮಸ್ ಟೊಯೋಟೋ ಇಂಜಿನ್ ಅಂದರೆ. ಆ್ಯಂಡ್ 5 ಲ್ಯಾಕ್ ತನಕನೂ, 5 ಲ್ಯಾಕ್ ಪ್ಲಸ್ ಆದ್ರೂ ಲೈಕ್ ಹೊಸ ಕಾರ್ ಥರನೇ ಇರುತ್ತೆ. ಆ್ಯಂಡ್ ರೈಡಿಂಗ್ ಕ್ವಾಲಿಟಿ ಬಂದು ನಿಮಗೆ ಇನ್ನೋವಾ ಕಂಪೇರ್ ಮಾಡಿದ್ರೆ ಕ್ರಿಸ್ಟಾಗೆ XUV700 ಸ್ವಲ್ಪ ಸ್ಮೂತ್ ಇದೆ ಇನ್ ಟರ್ಮ್ಸ್ ಆಫ್ ಸಸ್ಪೆನ್ಷನ್ ಆಗಿರ್ಬೋದು, ಪವರ್ ಆಗಿರ್ಬೋದು. ಇದರಲ್ಲಿ ನನಗೆ ಪರ್ಫಾರ್ಮೆನ್ಸಲ್ಲಿ ಅದು ಸಕ್ಕತ್ತಾಗಿದೆ ಇನ್ನೋವಾ ಕ್ರಿಸ್ಟಾ. ಇಟ್ ಈಸ್ ನೋನ್ ಫಾರ್ ಪರ್ಫಾರ್ಮೆನ್ಸ್. ಆ್ಯಂಡ್ ರೈಡಿಂಗ್ ಕ್ವಾಲಿಟಿ ಅಂತ ಬಂದರೆ ಸ್ವಲ್ಪ ಎಡ್ಜ್ ಟು ಎಡ್ಜ್ ಇದೆ. ಆ್ಯಂಡ್ XUV700 ಇವಾಗ ಅಪ್ಡೇಟೆಡ್ ಆಗಿರೋದ್ರಿಂದ ಈ 2025ಗೆ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು.